ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ನನ್ನ ಯೂಟ್ಯೂಬ್ ಚಾನಲ್ಗೆ. ಸ್ವಲ್ಪ ದಿನದ ನಂತರ ನಿಮ್ಮನ್ನ ಮತ್ತೆ ಭೇಟಿ ಆಗ್ತಾ ಇದ್ದೇನೆ. ಒಂದು ಕೆಲಸದ ಮೇಲೆಗೆ ನಾನು ಇವಾಗ ಬೆಂಗಳೂರಿನಿಂದ ಊರಿಗೆ ಬಂದಿದ್ದೀನಿ. ಆ ಕೆಲಸ ಎಂತ ಅಂತ ಹೇಳೋದನ್ನ ನಿಮಗೆ ಮತ್ತೆ ತಿಳಿಸ್ತೀನಿ. ಅದಕ್ಕಿಂತ ಮುಂಚೆ ಇವಾಗ ನನ್ನ ಮನೆಗೆ ಬಂದಿದ್ದೀನಿ. ನೀವೆಲ್ಲರೂ ಕೂಡ ಅಮ್ಮನನ್ನ ಮಾತಾಡಿಸ್ಬೇಕು ಅಂತ ತುಂಬಾ ಜನ ಕಮೆಂಟ್ ಮಾಡಿದ್ರಿ. ಬನ್ನಿ ನಾನು ಸ್ವಲ್ಪ ಅಮ್ಮನನ್ನ ಮಾತಾಡಿಸ್ತೇನೆ. ಮಾತಾಡ್ತೇನೆ ಅಂತ ಹೇಳಿ ತಿಂಡಿ ತಿಂತಿದ್ಯಾ? ನಿನ್ನ ತುಂಬಾ ಜನ ಕೇಳಿದ್ದಾರೆ ಇನ್ಸ್ಟಾಗ್ರಾಮ್ ಅಲ್ಲಿ, ಯೂಟ್ಯೂಬ್ ಅಲ್ಲೆಲ್ಲ ನೋಡಿ. ಅವ್ರಿಗೊಂದು ಹಾಯ್ ಅದೇನಾದ್ರು ಹೇಳಲ್ಲ? ಹಾಯ್ ಎಲ್ಲರಿಗೂ ಹೇಳು. ಯಾಕೆ ಹಾಯ್? ನನ್ನನ್ನು ಯಾರೆಲ್ಲ ಕೇಳಿದಿರಿ ಅವ್ರಿಗೆಲ್ಲ ಹಾಯ್ ಅಂತೇಳು. ನನ್ನನ್ನು ಯಾರೆಲ್ಲ ಕೇಳಿದ್ರಿ ಅವ್ರಿಗೆಲ್ಲರಿಗೂ ಹಾಯ್. ಅಪ್ಪ ನೀವು? ನಾನು ಕೂಡ ಹಾಗೆ. ಅದು ಹಾಯ್. ಯಾಕೆ ಹೇಳಿದ್ರು ಹೇಳು? ನಿನ್ನ ಎಲ್ರು ಯಾಕೆ ಕೇಳ್ತಾರೆ ಹೇಳು? ಗೊತ್ತಿಲ್ಲ. ಮುಗ್ಧ ಯಾರು? ಮುಗ್ಧ ನಿಮ್ಗೆ ಜಾಸ್ತಿ ಫ್ಯಾನ್ಸ್ ಇರೋದು, ಅದರಲ್ಲಿ ಸ್ವಲ್ಪ ಇವಳಿಗೆ. ನಿನ್ಗೆ ಯಾಕೆ ನಿನ್ನ ಕೇಳ್ತಾರೆ ಅಂತ ಹೇಳಿದ್ರೆ, ನಿನ್ನ ಪ್ರ್ಯಾಂಕ್ ವಿಡಿಯೋ ಅವತ್ತು ನೋಡಿದ್ರಲ್ಲ, ನಿನ್ನ ಮಂಗ ಮಾಡಿದ್ದು. ಆ ನೋಡಿದ ನಂತರ ಪಾಪ ನಿಮ್ದು ಅಪ್ಪ ಅಮ್ಮ ಅಂತ ಹೇಳಿ ತುಂಬಾ ಜನ ಕೇಳಿದ್ರು. ಪಾಪ ಅಂತಾರ? ಹಾ ಹೌದು, ಪಾಪ ಅಂತ. ಅಮ್ಮ, ಬೆಳ್ತಂಗಡಿಲಿ ಒಂದು ಒಳ್ಳೆ ಚಿನ್ನದ ಅಂಗಡಿ ಉಂಟು ಅಂತ ಆದ್ರೆ ಅದು ಯಾವ ಚಿನ್ನದ ಅಂಗಡಿ ಅಮ್ಮ? ಮುಳಿಯಾನಾ? ಇವಾಗ ನಿನ್ ಪ್ರಕಾರ ಯಾವ್ದಮ್ಮ? ಮುಳಿ ಚೆನ್ನಾಗಿದ್ಯಾ? ಮುಳಿಯಾನ? ನಾನಿವತ್ತು ಏನಕ್ಕೆ ಊರಿಗೆ ಬಂದಿದ್ದೇನೆ ಅಂತ ಹೇಳಿದ್ರೆ, ಒಂದು ಸಣ್ಣ ಕೊಲಾಬ್ರೇಷನ್ ವಿಡಿಯೋ ಮಾಡಕ್ಕಿದೆ. ಇವಾಗ ಹೊಸದಾಗಿ ನಮ್ಮ ಬೆಳ್ತಂಗಡಿಯಲ್ಲಿ ಒಂದು 3-4 ಚಿನ್ನದ ಅಂಗಡಿಯ ಬ್ರಾಂಚ್ಗಳಿವೆ. ಅದರಲ್ಲಿ ತುಂಬಾ ಹೊಸದಾಗಿ ನವೀಕರಣಗೊಂಡಿರುವಂತಹ ಒಂದು ಮುಳಿಯಾ ಜುವೆಲರಿ ಶಾಪ್ ಇವತ್ತು ಅಂದ್ರೆ 17ನೇ ತಾರೀಕು ಇವತ್ತು ಇನಾಗ್ರೇಟ್ ಮಾಡ್ಲಿಕ್ಕಿದ್ದಾರೆ. ನಮ್ಮನ್ನು ಕೂಡ ಅಲ್ಲಿ ಬರ್ಲಿಕ್ಕೆ ಹೇಳಿದ್ದಾರೆ. ಬೆಳ್ತಂಗಡಿಯಲ್ಲಿ ನೀವು ಯಾರ ಹತ್ರ ಬೇಕಾದ್ರೂ ಕೇಳಿ ನೋಡಿ, ಒಂದೊಳ್ಳೆ ಚಿನ್ನದ ಅಂಗಡಿನ ಸಜೆಸ್ಟ್ ಮಾಡಿ ಅಂತ ಹೇಳಿದ್ರೆ ಎಲ್ಲರ ಬಾಯಲ್ಲಿ ಬರೋದು ಮುಳಿಯಾ ಅಂತ. ಯಾಕಂತ ಹೇಳಿದ್ರೆ ಅದು ನಮ್ಮ ಬೆಳ್ತಂಗಡಿಯಲ್ಲಿ ಎಷ್ಟು ವರ್ಷ ಆಯ್ತು ಅಂತ ಗೊತ್ತಿಲ್ಲ, ಬಟ್ ಆ ಒಂದು ಚಿನ್ನದ ಅಂಗಡಿಗೆ 80 ವರ್ಷದ ಲೆಗಸಿ ಇದೆ. ಇದೊಂದು ಲೆಜೆಂಡ್ ಅಂತ ಹೇಳಿದ್ರು ಕೂಡ ತಪ್ಪಾಗ್ಲಿಕ್ಕಿಲ್ಲ. ಇವತ್ತು ಅಂದ್ರೆ 17ನೇ ತಾರೀಕು ಬೆಳ್ತಂಗಡಿಯಲ್ಲಿ ಮುಳಿಯಾ ಚಿನ್ನದ ಅಂಗಡಿ ಓಪನ್ ಆಗ್ತಿದೆ. ಇದಕ್ಕಿಂತ ಮುಂಚೆನೂ ಇತ್ತು. ಇವಾಗ ರಿನೋವೇಟ್ ಆಗಿರುವಂತಹ ಒಂದು ಮುಳಿಯಾ ಜ್ಯುವೆಲರಿ ಶಾಪ್ ಅನ್ನ ನಾವಿವತ್ತು ಬೆಳ್ತಂಗಡಿಯಲ್ಲಿ ಕಣ್ತುಂಬಿಕೊಳ್ಬಹುದು. ಇವತ್ತು ಈ ಒಂದು ಕಾರ್ಯಕ್ರಮವನ್ನ ಉದ್ಘಾಟನೆ ಮಾಡ್ಲಿಕ್ಕೆ ರಮೇಶ್ ಅರವಿಂದ್ ಬರ್ತಿದ್ದಾರೆ. ನಮ್ಮನ್ನು ಕೂಡ ಬರ್ಲಿಕ್ಕೆ ಹೇಳಿದ್ದಾರೆ. ಅದಕ್ಕೋಸ್ಕರ ಬೆಂಗಳೂರಿನಿಂದ ಓಡೋಡ್ ಬಂದಿದ್ದೀನಿ ಇಲ್ಲಿ. ಕಾರ್ಯಕ್ರಮವನ್ನ ನೋಡೋಣ. ಕಾರ್ಯಕ್ರಮದಲ್ಲಿ ಏನೆಲ್ಲ ಆಗುತ್ತೆ ಅನ್ನೋದನ್ನು ಕೂಡ ಈ ವಿಡಿಯೋದಲ್ಲಿ ನಾನು ನಿಮಗೆ ತೋರಿಸ್ಕೊಡ್ತೇನೆ. ಅಂಡ್ ಮುಳಿಯಾ ಯಾಕೆ ಅಷ್ಟು ಫೇಮಸ್, ಮುಳಿಯಾದಲ್ಲಿ ಯಾವ್ಯಾವ ರೀತಿ ಚಿನ್ನಗಳಿವೆ ಎಲ್ಲವನ್ನು ಕೂಡ ತೋರಿಸ್ತೇನೆ. ನಿಮಗೂ ಕೂಡ ಈ ಮದುವೆ ಸಮಾರಂಭ ಆಗಿರ್ಬೋದು, ಇನ್ನಿತರ ಹಲವಾರು ಶುಭ ಕಾರ್ಯಗಳಿಗೆ ಕೂಡ ಚಿನ್ನದ ಅವಶ್ಯಕತೆ ಇರುತ್ತೆ. ನೀವು ನಮ್ಮ ವಿಡಿಯೋದಲ್ಲಿ ಚಿನ್ನವನ್ನ ನೋಡ್ಕೊಂಡು ನೀವಿಲ್ಲಿ ಬಂದು ವಿಸಿಟ್ ಮಾಡಿ ಚಿನ್ನವನ್ನು ಬೇಕಾದ್ರೆ ಖರೀದಿಸ್ಕೊಳ್ಬಹುದು. ಫಸ್ಟಿಗೆ ನಾವಲ್ಲಿ ಹೋಗ್ತೀವಿ ಅಂಡ್ ಅಲ್ಲಿನ ವಿಚಾರಗಳನ್ನ ತಿಳ್ಕೊಂಡು ನಿಮಗೂ ಹಂಚ್ಕೊಳ್ತೀವಿ. ಬನ್ನಿ ಹಾಗಾದ್ರೆ ಮುಳಿಯಾ ಜ್ಯುವೆಲರಿ ಶಾಪ್ಗೆ ಹೋಗೋಣ. ನೀವು ಆವಾಗಲೇ ಹೇಳಿದಾಗೆ ಮುಳಿಯಾ ಜ್ಯುವೆಲರ್ಸಿಗೆ ಬಂದಾಗಿದೆ.
ಹೋಗ್ತೀರಾ? ನಮ್ಮ ಊರು, ನಮ್ಮ ದೇವಸ್ಥಾನಗಳು ಅಲ್ಲಿಂದ ಜ್ಯೋತಿಯನ್ನು ತಂದು ಈ ಉಳಿಯಾನ ಇನಾಗ್ರೇಟ್ ಮಾಡ್ತಿರೋದು, ಈ ತರ ಅವ್ರು ಯೋಚನೆ ಮಾಡೋ ರೀತಿನೇ ನನಗೆ ಬಹಳ ಇಷ್ಟ ಆಗ್ತಿದೆ. ನಾನು ಹೇಳ್ತಿರೋದಂದ್ರೆ ಇವ್ರು 80 ಎಂತ ಕೋಇನ್ಸಿಡೆನ್ಸ್ ನೋಡಿ, ಕರೆಕ್ಟಾಗಿ ನಿಮ್ಮ ಊರಲ್ಲಿ 81 ದೇವಸ್ಥಾನಗಳಿದೆ, 81 ಗ್ರಾಮಗಳಿದೆ. ಇವರು ಮುಳಿಯ ಶುರು ಮಾಡಿ 81 ವರ್ಷಗಳಾಗಿದೆ. ಇದು ಎಂತ ವಾಟ್ ಅ ಕೋಇನ್ಸಿಡೆನ್ಸ್, ಎಂತ ಅದ್ಭುತ ಇದೆ. ನೋಡಬೇಕಾಗಿರುವಂತಹ ಮುಳಿಯ ಜ್ಯುವೆಲರ್ಸಿಗೆ ಬಂದಿದ್ದೀನಿ. ಸೊ ಬನ್ನಿ, ಒಳಗಡೆ ಹೇಗಿದೆ ಅನ್ನೋದನ್ನು ನಿಮಗೆ ಕಂಪ್ಲೀಟಾಗಿ ತೋರಿಸ್ತೀನಿ. ನಮಸ್ತೆ. ನಮಸ್ತೆ. ಎಷ್ಟು ವರ್ಷದಿಂದ ಮುಳಿಯಕ್ಕೆ ಗ್ರಾಹಕರಾಗಿದ್ದೀರಾ ನೀವು? ಮುಳಿಯ ಸಂಸ್ಥೆ ಜೊತೆ ಕಳೆದ ಒಂದು 15 ವರ್ಷಗಳಿಂದ ವ್ಯಾವಹಾರಿಕವಾಗಿ ಹಾಗೂ ವ್ಯವಹಾರೇತರವಾದಂಥ ಒಂದು ಒಡನಾಟ ಮತ್ತು ಆತ್ಮೀಯತೆಯನ್ನು ನಾವು ಇಟ್ಟುಕೊಂಡವರು. ಒಂದು ಪ್ರೀತಿ, ವಿಶ್ವಾಸ ಮತ್ತು ನಂಬಿಕೆಗೆ ಪಾತ್ರವಾಗಿರುವಂಥ ಒಂದು ಸಂಸ್ಥೆ ಅದು ಮುಳಿಯ ಸಂಸ್ಥೆ. ಅಲ್ಲಿಯ ಆಡಳಿತ ವರ್ಗ ಇರ್ಬೋದು, ಸಿಬ್ಬಂದಿ ವರ್ಗ ಇರ್ಬೋದು, ಅವರ ಜೊತೆಗಿನ ಒಂದು ಸಂಬಂಧ ಬಹಳ ಹಿಂದಿನಂತು. ಇವತ್ತು ಲಾಂಚ್ ಆಗಿರುವಂತಹ ಮುಳಿಯದಲ್ಲಿ ನೀವೊಂದು ಆಭರಣವನ್ನು ಖರೀದಿಸಿದ್ದೀರಾ. ಸೊ ಇದ್ರ ಬಗ್ಗೆ ನಿಮಗೆ ಏನು ಅನ್ನಿಸ್ತಿದೆ? ನೀವೇ ಮೊದಲ ಗ್ರಾಹಕರು ಅಂತ ಹೇಳಿದ್ರು ಕೂಡ ತಪ್ಪಾಗಲಿಕ್ಕಿಲ್ಲ. ಸೊ ಹೇಗೆ ಅನ್ನಿಸ್ತಾ ಇದೆ ಅಂತ? ಪುತ್ತೂರಿನ ಮುಳಿಯ ಶೋರೂಮ್ನ ರೀಲಾಂಚ್ ಪ್ರೋಗ್ರಾಮ್ ಇತ್ತು. ಆಗ ಅದು ಜಾತ್ರೋತ್ಸವದ ಸಂದರ್ಭ. ಹಾಗಾಗಿ ನಮಗೆ ನಮ್ಮ ಅಶ್ವಿನಿ ಕೃಷ್ಣ ಇದ್ದಾರೆ, ಅವರು ನಮ್ಮ ರೋಟರಿ ಕ್ಲಬ್ಬಿನ ಅಧ್ಯಕ್ಷರು. ಅವರು ಒಂದು ಇನೋಗ್ರೇಷನ್ಗೆ ಕರೆದಾಗ ಅವರು ಇರ್ಬೋದು, ಕೃಷ್ಣನಾರಾಯಣ ಇರ್ಬೋದು, ಕೇಶವ ಪ್ರಸಾದ್ ಅವರೆಲ್ಲ ನಮ್ಮ ರೋಟ್ರಿಯಿಂದ ನಮಗೆ ಇನ್ನೂ ಹತ್ತಿರ, ಮನಸ್ಸಿಗೆ ಹತ್ತಿರವಾದವರು. ಕರೆದಾಗ ನಾವು ಬಂದಿದ್ದಾಗ ನಾನು ಯೋಚನೆ ಮಾಡಿದೆ, ಏನಾದರೂ ಇವತ್ತೊಂದು ಪರ್ಚೇಸ್ ಮಾಡಬೇಕಲ್ಲ ಇವರ ಈ ರೀಲಾಂಚ್ ಕಾರ್ಯಕ್ರಮದಲ್ಲಿ ಅಂತ. ಆ ಜಾತ್ರೋತ್ಸವ ಆದಾಗ ನನಗೆ ನೆನಪಾಯಿತು, ಒಂದು ಮಹಾಲಿಂಗೇಶ್ವರ ದೇವರ ಒಂದು ಚಿತ್ರ ಇರುವಂಥ ಒಂದು ಉಂಗುರವನ್ನು ನಾನು ಮಾಡಿಸಿದರೆ ಹೇಗೆ ಅಂತ. ನಾನು ಮುಳಿಯ ಸಂಸ್ಥೆಯಲ್ಲಿ ಆ ಉಂಗುರ ಹುಡುಕಿದ್ರೆ ಅದು ಸಿಗಲಿಲ್ಲ. ಅವ್ರು ಹೇಳಿದರು, ಇಲ್ಲಿ ತನಕ ನಾವು ಮಹಾಲಿಂಗೇಶ್ವರ ದೇವರ ಉಂಗುರವನ್ನು ನಾವು ಮಾಡಲಿಲ್ಲ ಅಂತ. ಹಾಗಾಗಿ ಅವತ್ತು ನಾನು ಯಾವಾಗ ಏಪ್ರಿಲ್ 20ಕ್ಕೆ ಆರ್ಡ್ರ್ ಕೊಟ್ಟಿದ್ದೆ. ನಿನ್ನೆ ಅಲ್ಲ, ಮೊನ್ನೆ ನನಗೆ ಫೋನ್ ಮಾಡಿ ಹೇಳಿದರು, ನಿಮ್ಮ ಉಂಗುರ ರೆಡಿಯಾಗಿದೆ, ನೀವು ಬನ್ನಿ ಸಂಗ್ರಹಿಸಲಿಕ್ಕೆ ಅಂತ. ಅದು ನೋಡಿ ಕಾಕತಿಯಲ್ಲಿಯೇ ನನಗೆ ಇವತ್ತು ರಮೇಶ್ ಅರವಿಂದ್ ಅವರ ಜೊತೆ ಈ ಒಂದು ಉಂಗುರ ಅಂತ ಪಡೆಯುವಂಥದ್ದು ನನ್ನ ಅದೃಷ್ಟ. ಎಲ್ಲವೂ ದೇವರ ಅನುಗ್ರಹ, ಮಹಾಲಿಂಗೇಶ್ವರ ದೇವರ ಅನುಗ್ರಹದಿಂದಲೇ ಇದು ಸಾಧ್ಯ ಆಗಿದೆ. ನಾನು ಮುಳಿಯ ಸಂಸ್ಥೆಯ ಎಲ್ಲರಿಗೂ, ಅವರ ಆಡಳಿತ ಮಂಡಳಿಯವರಿಗೆ, ನಾನು ಕೇಶವ ಪ್ರಸಾದ್ ಸರ್ ಇರ್ಬೋದು, ಕೃಷ್ಣನಾರಾಯಣ ಸರ್ ಇರ್ಬೋದು, ಕೃಷ್ಣವೇಣಿ ಇರ್ಬೋದು, ನಮ್ಮ ಅಶ್ವಿನಿ ಕೃಷ್ಣ ಇರ್ಬೋದು, ಅವರೆಲ್ಲರಿಗೆ ಈ ಒಂದು ಅವಕಾಶ ಮಾಡಿಕೊಟ್ಟದಕ್ಕೆ ಅವರಿಗೆ ನಾನು ಈ ಸಂದರ್ಭದಲ್ಲಿ ಕೃತಜ್ಞತೆಯನ್ನು ಸಲ್ಲಿಸ್ತೇನೆ. ಇದನ್ನು ಒಂದ್ಸರಿ ನಮ್ಮ ಕ್ಯಾಮರಾಕ್ಕೆ, ನಮ್ಮ ವ್ಯೂವರ್ಸಿಗೆ ತೋರಿಸ್ಬೇಕು. ನೋಡಿ, ಅದರಲ್ಲಿ ಎರಡು ಸೈಡಲ್ಲಿ ಬೇರೆ ಬೇರೆ ಡಿಸೈನ್ ಇದೆ. ಇಲ್ಲಿ ಚಕ್ರ ಇದೆ, ಇಲ್ಲಿ ಶಂಖ ಇದೆ. ನೀವು ಕೂಡ ಒಂದೊಳ್ಳೆ ಚಿನ್ನಾಭರಣವನ್ನ ಖರೀದಿಸಬೇಕು ಅಂತ ಅಂದ್ಕೊಂಡಿದ್ರೆ ತಪ್ಪದೆ ಬೆಳ್ತಂಗಡಿಯ ಮುಳಿಯ ಗೋಲ್ಡ್ಸ್ ಅಂಡ್ ಡೈಮಂಡ್ಸ್ಗೆ ಭೇಟಿ ಕೊಡಿ. ಹಾಗೆ ನಿಮ್ಮಿಷ್ಟದ ಚಿನ್ನಾಭರಣವನ್ನ ಕೊಂಡುಕೊಳ್ಳಿ.